ಒಂದು ಅಂದಾಜಿನ ಪ್ರಕಾರ 16ರಿಂದ 17 ಲಕ್ಷ ಕೋಟಿ ರೂಪಾಯಿದು ವೇವಪ್ ಆಗ್ಯದ, ರಿಟರ್ನ್ ಅಪ್ ಆಗ್ಯದ. ಈ ಸರ್ಕಾರ ಮಾಡಿದಂಥದ್ದು ಇದು. ಈ ಏನು ಕಂಪ್ನಿಗಳು ಬರ್ತಾವೆ ಅಥವಾ ಕಮರ್ಷಿಯಲ್ ಪರ್ಪಸ್ ಜನ ಬರ್ತಾರೆ, ಎಲ್ಲರೂ ಇಂಪ್ರೂವ್ ಆಗ್ತದೆ ಅಂತ ಇವ್ರೊಂದು ಪಾಪೊಂದು ಭರವಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಜೊಲ್ಲೆ ಅವರು. ಆದರೆ ನ್ಯಾಷನಲ್ ಬ್ಯಾಂಕ್ ಸಹಿತ ಇವತ್ತು ದಿವಾಳಿ ಹೇಳ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗಿದೆ. ಜೊತೆಗೆ ಅಲ್ಲೂ ಸಹಿತ ಏನಪ್ಪ ಅಂದ್ರೆ ದುಡ್ಡನ್ನು ಮುಗಿಸುವಂಥ ಕಟ್ಟಪಾಕಿದಾರರು NPA ಮಾಡಿಕೊಂಡು ಮಾತಿಂದ ಒಳ್ಳೆ ಬರುವಂಥ ಮಂದಿ ಅಲ್ಲಿದ್ದಾರೆ. ಹೀಗಾಗಿ ಕೃಷಿ ಭೂಮಿಗೆ ಹೆಚ್ಚಿಗೆ ಟ್ರಸ್ಟ್ ಕೊಟ್ಟು ಕೃಷಿ ಆದ ಉದ್ಯೋಗಗಳಿಗೆ ಈ DCC ಬ್ಯಾಂಕ್ ಹೆಚ್ಚು ತನ್ನ ದುಡ್ಡನ್ನು ಬಳಸ್ತಾರೆ, ಭಾಳ ಯೋಗ್ಯ ಅಂತೇಳಿ. ಬೇಕಾದ್ರೆ ನಮ್ಮ ಜೊಲ್ಲೆಯವರು ತಮ್ಮ ಬ್ಯಾಂಕಿಗೆ ಅದ ವೈಯಕ್ತಿಕ ಬ್ಯಾಂಕ್ ಅದ ಅವ್ರದ್ದು, ಆ ಬ್ಯಾಂಕ್ಗಳು ಕೊಟ್ಕೊಳ್ಳಿ ಅವ್ರು ಕಮರ್ಷಿಯಲ್ ಪರ್ಪಸ್. ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಕೊಡಬೇಕಾಗಿದ್ದು ರೈತರು ಹೇಳಬೇಕಾಗಿದೆ, ರೈತರ ಮಾರ್ಕೆಟ್ ಸಿಗಬೇಕಾಗಿದೆ. ರೈತ ಅಂತೇಳಿ ಎದ್ದಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಸಿಕ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಂದಿನ ಗೋಡಾವೊಂದು ಚರ್ಚೆ ಬಂತು ನಡಕ. ಗೋಡಾವನ್ನು ನಾವು ಅದಕ್ಕೂ ದುಡ್ಡು ಸಾಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಅದು ಗುಂಡಾನ ಕಮಿಟಿಯವರು ಹಿಂದಿನ ತಮ್ಮ ಎಪಿಸೋಡ್ದಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕೂ ಸಾಲ ಕೊಡೋದು ವ್ಯವಸ್ಥೆ. ಹೀಗಾಗಿ PKPS ಪ್ರತಿಯೊಂದು ಹಳ್ಳಿಗೆ ಸಾಧ್ಯಷ್ಟು ಮಟ್ಟಿಗೆ ಈ ಗೋಡಾವನ್ಗಳು ಮಾಡಿದ್ರಪ್ಪ ಅಂದ್ರೆ ಈ ಗೋಡಾವನ್ಗಳು ಅಲ್ಲೇ ಮಾರ್ಕೆಟನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗ್ತಾವ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಅದನ್ನು ಬೆಳೆಸೋದು ಇನ್ನು DCC ಬ್ಯಾಂಕ್ ಬಿಟ್ಟಂಥ ವಿಷಯ. ಅದೇ ಕಾಲಕ್ಕೆ ಪ್ರತಿಯೊಂದು PKPS ಈ ಸಂದರ್ಭದಲ್ಲಿ ಎಚ್ಚರಗೊಂಡು ಈ ಗೋಡೌನ್ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ ಮುಖ್ಯ ಅದ. ಈ ದಿಸೆಯಲ್ಲಿ ಏನೇನು ಮಾಡ್ತಾರೆ ನೋಡ್ಬೇಕಾದ್ರೆ. ಜೊತೆಗೆ ರೈತರಿಗೆ ಈಗ ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ ಅವ್ರದ್ದು ನಮಗೆ 1 ಎಕರೆಗೆ 1 ಲಕ್ಷ ಕೊಡ್ರಿ ಅನ್ನುವಂಥ ಮಾತು ನಾವು